ನಾವು ನಮಾಜ್ ಮಾಡುವ ಮೊದಲು ಮುಖ, ಕೈಗಳು ಮತ್ತು ಪಾದಗಳನ್ನು ಏಕೆ ತೊಳೆದುಕೊಳ್ಳುತ್ತೇವೆ? ನೋಡೋಣ ಬನ್ನಿ. ವುಜು ಅಂದ್ರೆ ಅಂಗಶುದ್ಧಿಯು ಕೇವಲ ದೈಹಿಕ ಶುದ್ಧಿ ಮಾತ್ರವಲ್ಲ, ಇದು ಪ್ರಾರ್ಥನೆಗೆ ಮೊದಲು ನಮ್ಮನ್ನು ಆಧ್ಯಾತ್ಮಿಕವಾಗಿ ಸಿದ್ಧಪಡಿಸುವ ಒಂದು ಮಹತ್ವದ ಕ್ರಿಯೆ. ನಮ್ಮ ಕೈಗಳು ಅಲ್ಲಾಹನು ನಿಷಿದ್ಧಗೊಳಿಸಿದ್ದನ್ನು ಮುಟ್ಟಿದ್ದಲ್ಲಿ ವುಜು ಅವುಗಳ ಪಾಪವನ್ನು ತೊಳೆದು ಹಾಕುತ್ತದೆ. ನಮ್ಮ ಕಣ್ಣುಗಳು ಅಲ್ಲಾಹನು ನಿಷಿದ್ಧಗೊಳಿಸಿದ್ದನ್ನು ನೋಡಿದ್ದಲ್ಲಿ ವುಜು ಅವುಗಳ ಪಾಪವನ್ನು ತೊಳೆದು ಹಾಕುತ್ತದೆ. ನಮ್ಮ ಪಾದಗಳು ಅಲ್ಲಾಹನು ನಿಷಿದ್ಧಗೊಳಿಸಿದ ಕಡೆಗೆ ಪ್ರಯಾಣಿಸಿದ್ದಲ್ಲಿ ವುಜು ಅವುಗಳ ಪಾಪವನ್ನು ಶುದ್ಧೀಕರಿಸುತ್ತದೆ. ಪಾಪಗಳ ಶುದ್ಧೀಕರಣದ ಭರವಸೆಯದು. ವಿಶ್ವನಾಯಕ ಹಜರತ್ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಒಬ್ಬ ವಿಶ್ವಾಸಿಯು ವುಜು ಮಾಡಿ ತನ್ನ ಮುಖವನ್ನು ತೊಳೆದಾಗ ತನ್ನ ಕಣ್ಣುಗಳ ಮೂಲಕ ಮಾಡಿದ ಪ್ರತಿಯೊಂದು ಪಾಪವೂ ನೀರಿನೊಂದಿಗೆ ಅಥವಾ ನೀರಿನ ಕೊನೆಯ ಹನಿಯೊಂದಿಗೆ ತೊಳೆದು ಹೋಗುತ್ತದೆ. ಮತ್ತು ತನ್ನ ಕೈಗಳನ್ನು ತೊಳೆದಾಗ ತನ್ನ ಕೈಗಳ ಮೂಲಕ ಮಾಡಿದ ಪ್ರತಿಯೊಂದು ಪಾಪವೂ ನೀರಿನೊಂದಿಗೆ ಅಥವಾ ನೀರಿನ ಕೊನೆಯ ಹನಿಯೊಂದಿಗೆ ತೊಳೆದು ಹೋಗುತ್ತದೆ. ಮತ್ತು ತನ್ನ ಪಾದಗಳನ್ನು ತೊಳೆದಾಗ ತನ್ನ ಪಾದಗಳ ಮೂಲಕ ಮಾಡಿದ ಪ್ರತಿಯೊಂದು ಪಾಪವೂ ನೀರಿನೊಂದಿಗೆ ಅಥವಾ ನೀರಿನ ಕೊನೆಯ ಹನಿಯೊಂದಿಗೆ ತೊಳೆದು ಹೋಗುತ್ತದೆ, ಎಲ್ಲ ಪಾಪಗಳಿಂದ ಮುಕ್ತನಾಗುವವರೆಗೆ. ಸುಬ್ಹಾನಲ್ಲಾಹ್. ವುಜು ಕೇವಲ ನಮ್ಮ ದೇಹವನ್ನು ಮಾತ್ರ ಶುದ್ಧಿಗೊಳಿಸುವುದಿಲ್ಲ, ಅದು ನಮ್ಮ ಆತ್ಮವನ್ನು ಶುದ್ಧಿಗೊಳಿಸುತ್ತದೆ. ವುಜುವಿನ ಪ್ರತಿ ಹನಿಯು ನಮ್ಮ ಪಾಪಗಳನ್ನು ತೊಳೆದು ಹಾಕುತ್ತದೆ. ವುಜುವಿನ ಮಹತ್ವವು ಈ ಜೀವನಕ್ಕಷ್ಟೇ ಸೀಮಿತವಾಗಿಲ್ಲ. ತೀರ್ಪಿನ ದಿನದಂದು ವುಜು ಮಾಡಿದ ಭಾಗಗಳು ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ರು, ಆ ದಿನದಂದು ನನ್ನ ಸಮುದಾಯ ವುಜುವಿನ ಗುರುತುಗಳಿಂದಾಗಿ ಖಂಡಿತವಾಗಿಯೂ ಪ್ರಕಾಶಮಾನವಾದ ಮುಖಗಳನ್ನು ಮತ್ತು ಪ್ರಕಾಶಮಾನವಾದ ಕೈಕಾಲುಗಳನ್ನು ಹೊಂದಿರುತ್ತದೆ. ತೀರ್ಪಿನ ದಿನದಂದು ನಮ್ಮ ಮುಖವು ಅದರಿಂದಾಗಿ ಪ್ರಕಾಶಮಾನವಾಗಿರುತ್ತದೆ. ನನ್ನ ಪ್ರೀತಿಯ ಗೆಳೆಯರೇ, ಹಾಗಾಗಿ ವುಜುವನ್ನು ಪ್ರೀತಿಯಿಂದ ಸರಿಯಾದ ರೂಪದಲ್ಲಿ ಮಾಡೋಣ. ಅಲ್ಲಾಹನು ಸೌಭಾಗ್ಯ ಕರುಣಿಸಲಿ. ಆಮೀನ್.